ಕಳೆದ 13 ದಿನಗಳು ನಿಮ್ಮ ಜೊತೆ ಮಾತನಾಡದೇ ಇದ್ದಿದ್ದು ನನಗೆ ವರ್ಷಗಳೇ ಆಗೋಯ್ತೇನೋ ಅನ್ನುವಂತೆ ಭಾಸವಾಯಿತು. ನಮ್ಮ ಮನೆಯಲ್ಲಿ ನನ್ನ ತಾತ ತೀರ್ಕೊಂಡು ಇಂದಿಗೆ 13 ದಿನಗಳಾಯಿತು. ಮನೆಯನ್ನೆಲ್ಲ ಮೈಲಿಗೆಯಿಂದ ಮುಕ್ತಗೊಳಿಸಿ ಹಾಗೆ ದೇವಾಲಯವನ್ನು ಕೂಡ ಮೈಲಿಗೆಯಿಂದ ಮುಕ್ತಗೊಳಿಸಿ ಇಂದಿನ ಪೂಜೆ ಶುರು ಮಾಡುವಾಗ ನನಗನ್ನಿಸಿದ್ದು ಕೆಲವು ಹೀಗೆ: ಮನುಷ್ಯ ಏನೇ ಕರ್ಮ ಮಾಡಿರಲಿ ಆ ಕರ್ಮಗಳನ್ನು ಇಲ್ಲೇ ತೊಳೆದುಕೊಂಡು ಹೋಗ್ತಾನಂತೆ. ಇದಕ್ಕೆ ದೇವರೂ ಕೂಡ ಹೊರತಾಗೇನಿಲ್ಲ. ಯಾಕೆಂದ್ರೆ ಮಹಾವಿಷ್ಣುನು ಕೂಡ ತಾನು ಮಾಡಿದ ಒಂದು ಕರ್ಮದಿಂದ ತನಗೆ ಕುತ್ತು ಬರುವಂತೆ ಆಯ್ತಂತೆ. ಆ ಕಥೆಯನ್ನು ಇಂದು ನಿಮಗೆ ಹೇಳ್ತೀನಿ, ಕೇಳಿ. ತ್ರೇತಾಯುಗದಲ್ಲಿ ಶ್ರೀರಾಮ ವಾಲಿ ಸುಗ್ರೀವರ ಯುದ್ಧ ನಡಿಬೇಕಾದ್ರೆ ವಾಲಿಗೆ ಮರದಡಿಯಲ್ಲಿ ನಿಂತುಕೊಂಡು ದೂರದಿಂದ ಬಾಣವನ್ನ ಹೊಡಿತಾನಂತೆ. ಆಗ ವಾಲಿ ಪ್ರಾಣ ಬಿಡಬೇಕಾದ್ರೆ ಕೇಳ್ತಾನಂತೆ, ಪ್ರಭು ಯಾಕಪ್ಪ ಹೀಗೆ ಮಾಡಿದೆ ಅಂತ. ರಾಮ ಹೇಳ್ತಾನಂತೆ, ಇದಕ್ಕೆ ನಿನಗೆ ಉತ್ತರ ದ್ವಾಪರ ಯುಗದಲ್ಲಿ ಮತ್ತೊಮ್ಮೆ ಜನಿಸಿದಾಗ ನಿನಗೆ ಸಿಗುತ್ತೆ ಅಂತ. ಅದೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ತನ್ನ ಅವತಾರವನ್ನ ಸಮಾಪ್ತಿ ಮಾಡುವ ಸಂದರ್ಭ ಬಂದಾಗ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಾಗಲೇ ವಾಲಿ ಜರ ಎನ್ನುವಂತಹ ಒಬ್ಬ ಬೇಡನ ಜನ್ಮವನ್ನ ಪಡೆದಿರ್ತಾನೆ. ಅವನು ಕಾಡಿನಲ್ಲಿ ಸಂಚಾರ ಮಾಡ್ತಾ ಯಾವುದೋ ಪ್ರಾಣಿ ಇರಬೇಕೇನೋ, ಜಿಂಕೆ ಇರಬೇಕೇನೋ ಅಂತ ಬಾಣ ಪ್ರಯೋಗ ಮಾಡಿ ಅದು ಶ್ರೀಕೃಷ್ಣನ ಪಾದವನ್ನ ಸೋಕಿ ಶ್ರೀಕೃಷ್ಣ ಪ್ರಾಣ ತೆತ್ತುವಂತಹ ಸಂದರ್ಭದಲ್ಲಿ ಇದೇನಾಯ್ತು ಪ್ರಭು ಅಂತ ಶ್ರೀಕೃಷ್ಣನನ್ನ ಕೇಳಿದಾಗ, ತ್ರೇತಾಯುಗದಲ್ಲಿ ನಾನು ಮಾಡಿದ ಕರ್ಮ ಭಗವಂತನಾದರೂ ದ್ವಾಪರ ಯುಗದಲ್ಲಿ ನನ್ನನ್ನ ಬಿಡೋದಿಲ್ಲ ಅಂತ. ಕರ್ಮ ಯಾವತ್ತೂ ಬಿಡೋದಿಲ್ಲ. ನಮ್ಮ ಘನಶ್ಯಾಮ ತಯಾರಾಗೇ ಬಿಟ್ಟ. ಇಂದಿನ ದರ್ಶನದೊಂದಿಗೆ ಹೇಳಿ, ಜೈ ಶ್ರೀ ಸ್ವಾಮಿನಾರಾಯಣ್. ರಾಧೆ ರಾಧೆ.